ನನಗೆ ಜಿಲೇಬಿ ಅಂದರೆ ತುಂಬ ಇಷ್ಟ. ಅಷ್ಟೇ ಯಾಕೆ, ಈ ಜಾಮೂನ್ ಇದೆಯಲ್ಲ, ಜಾಮೂನ್ ಅಂದರೂ ಕೂಡ ನನಗೆ ತುಂಬ ಇಷ್ಟ. ಬಟ್ ಆದರೆ ಏನು ಮಾಡೋದು ಸರ್, ತಿನ್ನಬೇಡಿ ತಿನ್ನಬೇಡಿ ಅಂತ ಅಂತಾರೆ. ಯಾಕೆ ಅಂತ ಕೇಳಿದರೆ, ಇದರಲ್ಲಿ ಶುಗರ್ ಇರುತ್ತೆ, ಅಂದರೆ ಗ್ಲೂಕೋಸ್ ಇರುತ್ತೆ, ಸಕ್ಕರೆಯಿಂದ ಮಾಡಿರ್ತಾರೆ ಇದನ್ನು. ಸಕ್ಕರೆ ಅಂತಕ್ಕಂಥದ್ದು ತುಂಬಾ ಡೇಂಜರಸ್ಸು. ಇದೊಂದು ವೈಟ್ ಪಾಯ್ಸನ್ ಅಂತ ಕರೀತಾರೆ. ಹಾಗಾಗಿ ಅದರಲ್ಲೂ ಕೂಡ ನಮಗೇನಾದ್ರು ಡಯಾಬಿಟಿಸ್ ಇದ್ದರೆ ಇದನ್ನು ಮುಟ್ಲೇಬೇಡಿ, ಡಯಾಬಿಟಿಸ್ ಜಾಸ್ತಿ ಆಗಿಬಿಡುತ್ತೆ ಅಂತಾರೆ. ಡಯಾಬಿಟಿಸ್ ಇಲ್ಲದೇ ಇರೋರು ತಿಂದರೆ ಇದರಿಂದ ನಿಮಗೆ ಡಯಾಬಿಟಿಸ್ ಬರುತ್ತೆ, ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಶುದ್ಧ ಸುಳ್ಳು ಮಾಹಿತಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಯಾವುದೊಂದು ವೀಡಿಯೋನ ಯಾರೊಬ್ಬರು ಶೇರ್ ಮಾಡಿದರು, ಒಬ್ಬರು ಡಾಕ್ಟ್ರ್ ಹೇಳಿರ್ತಕ್ಕಂಥ ವೀಡಿಯೋ. ಏನಂತಂದರೆ, ನೀವು ಜಿಲೇಬಿ ತಿನ್ನಬೇಡಿ, ನೀವು ಜಾಮೂನ್ ತಿನ್ನಬೇಡಿ, ಬಟ್ ಇದ್ರ ಬದಲಾಗಿ ಬೇರೆ ರೀತಿಯ ಸ್ವೀಟ್ ತಿನ್ನಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಲಾಡು ಏನೇನೋ ಒಂದಿಷ್ಟು ಬೇರೆ ಒಂದು 6-7 ಸ್ವೀಟ್ಸ್ ಬಗ್ಗೆ ಹೇಳಿದ್ದಾರೆ. ಬಟ್ ಅದರಲ್ಲೂ ಕೂಡ ಸಕ್ಕರೆನೇ ಇರೋದು, ಬಟ್ ಅದನ್ನು ತಿನ್ಬೋದಂತೆ, ಇದನ್ನು ನೀವು ತಿನ್ನಬಾರ್ದಂತೆ. ಈ ರೀತಿ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಅನೇಕ ವಿಡಿಯೋಗಳು. ಸೊ ಅದರಲ್ಲೂ ಕೂಡ ಈ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನೋಡಿದರೆ 1-2 ಅಲ್ಲ, ಲಕ್ಷಾಂತರ ವೀಡಿಯೋಗಳು ಸಿಗ್ತವೆ ನಿಮಗೆ. ಏನಂತಂದರೆ, ಸಕ್ಕರೆನ ಸ್ವೀಟ್ಸನ್ನು ತಿನ್ನಬಾರ್ದು, ಸಕ್ಕರೆನ ಉಪಯೋಗಿಸ್ಬಾರ್ದು, ತುಂಬ ಅಪಾಯಕಾರಿ. ಅದರಲ್ಲೂ ಕೂಡ ಅನೇಕ ಡಾಕ್ಟರ್ಸು ಕೂಡ ಇದೇ ರೀತಿ ಹೇಳ್ತಾರೆ. ಹಾಗೆ ಈ ನ್ಯೂಟ್ರಿಷನಿಸ್ಟ್ ಅಂತ ಏನು ಹೇಳ್ತಾರಲ್ಲ, ಅವರು ಕೂಡ ಇದೇ ಮಾಹಿತಿ ಹೇಳ್ತಕ್ಕಂಥದ್ದು, ಸಕ್ಕರೆನ ಯೂಸ್ ಮಾಡಬಾರ್ದು ಅಂತಕ್ಕಂಥದ್ದು. ಇದೊಂದು ಶುದ್ಧ ಸುಳ್ಳು ಮಾಹಿತಿ. ಇದರಲ್ಲಿ ಯಾವುದೇ ರೀತಿಯ ಒಂದು ಸತ್ಯ ಇಲ್ಲ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನೋಡಿ, ಈಗ ಒಂದು ಡಯಾಬಿಟಿಸ್ ಏನಿದೆಯಲ್ಲ, ಇದರ ಒಂದು ರೇಷ್ಯೋ ಅಂದರೆ ಯಾವ ಪ್ರಮಾಣದಲ್ಲಿದೆ ನಮ್ಮ ದೇಶದಲ್ಲಿ ಅಂತ ನೋಡೋದಾದರೆ, ಈ ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ನ ಪ್ರಮಾಣ ತುಂಬಾ ಕಡಿಮೆ ಇದೆ. ಟೋಟಲಿ ನಮ್ಮ ದೇಶದಲ್ಲಿ ಕಂಪೇರ್ ಮಾಡಿದರೆ ತುಂಬಾ ಕಡಿಮೆ ಇದೆ. ಈ ಉತ್ತರ ಪ್ರದೇಶ, ಮುಖ್ಯವಾಗಿ ಈ ಉತ್ತರ ಪ್ರದೇಶದಲ್ಲಿ ಈ ಒಂದು ಸಕ್ಕರೆನ, ಕಬ್ಬಿನಿಂದ ಒಂದು ಸಕ್ಕರೆನ ತಯಾರಿಸ್ತಕ್ಕಂಥದ್ದು ಅತಿ ಹೆಚ್ಚು. ಅಂದರೆ ಸಕ್ಕರೆ ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಒಂದು ಉತ್ತರ ಪ್ರದೇಶ. ಈ ನಮ್ಮ ದೇಶದ ಒಂದು 40% ಏನು ಸಕ್ಕರೆಯನ್ನು ಉತ್ಪಾದನೆ ಆಗ್ತಲ್ಲ, ಅದು ಆಗ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ನೋಡಿ, ಇಷ್ಟೊಂದು ಸಕ್ಕರೆ ಉತ್ಪಾದನೆ ಮಾಡೋದು ಅಷ್ಟೇ ಅಲ್ಲ, ಅಲ್ಲಿ ಜನ ಕೂಡ ಅತಿ ಹೆಚ್ಚಾಗಿ ಸ್ವೀಟ್ಸನ್ನು ಉಪಯೋಗಿಸ್ತಾರೆ, ಅತಿ ಹೆಚ್ಚಾಗಿ ಸಕ್ಕರೆ ಯೂಸ್ ಮಾಡಿರ್ತಕ್ಕಂಥ, ಸಕ್ಕರೆ ಹಾಕಿರ್ತಕ್ಕಂಥ ಒಂದು ಸ್ವೀಟನ್ನು ಯೂಸ್ ಮಾಡ್ತಾರೆ. ಸ್ಟಿಲ್ ಅವರಲ್ಲಿ ಒಂದು ಡಯಾಬಿಟಿಸ್ ಪ್ರಮಾಣ ಕಡಿಮೆ ಇದೆ. ಇನ್ನು ನಾವು ಹೇಳ್ತೀವಲ್ಲ, ಇಲ್ಲ ನಾವು ಸಕ್ಕರೆ ಕಮ್ಮಿ ತಿಂತೀವಿ, ನಮ್ಮ ಕರ್ನಾಟಕದಲ್ಲಿ ಏನಂತಂದರೆ ನಾವು ರಾಗಿ ಉಪಯೋಗಿಸ್ತೀವಿ, ಇನ್ನು ಬೇರೆ ಬೇರೆ ಈ ಜೋಳ ಉಪಯೋಗಿಸ್ತೀವಿ, ಮಿಲೆಟ್ಸನ್ನು ಯೂಸ್ ಮಾಡ್ತೀವಿ, ನಾವು ಸಕ್ಕರೆನ ಕಡಿಮೆ ತಿಂತೀವಿ ಅಂತಕ್ಕಂಥ ನಮ್ಮ ರಾಜ್ಯದಲ್ಲಿ ಈ ಡಯಾಬಿಟಿಸ್ನ ಪ್ರಮಾಣ ಅವರ ಡಬಲ್, ಉತ್ತರ ಪ್ರದೇಶದಲ್ಲಿ ಏನಿದೆಯಲ್ಲ ಅದರ 2 ಪಟ್ಟು ಸಕ್ಕರೆ ಕಾಯಿಲೆ ನಮ್ಮ ರಾಜ್ಯದಲ್ಲಿದೆ. ಈಗ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ, ಪ್ರತಿದಿನ ನಮಗೆ 200 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ನ ಅವಶ್ಯಕತೆ, ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸಿನ ಒಂದು ಅವಶ್ಯಕತೆ ಇರುತ್ತೆ. ಈ ಒಂದು 200 ಗ್ರಾಮ್ನಷ್ಟು ಗ್ಲೂಕೋಸ್ ಏನಿದೆಯಲ್ಲ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ. ಅಂದರೆ ನಮಗೆ ಎನರ್ಜಿಗೆ, ನಮ್ಮ ದೇಹದ ಪ್ರತಿಯೊಂದು ಸೆಲ್ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಎನರ್ಜಿ ಏನು ಬೇಕಲ್ಲ, ಆ ಎನರ್ಜಿನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಈ ಒಂದು ಗ್ಲೂಕೋಸ್. ಅಂದರೆ 200 ಗ್ರಾಮ್ನಷ್ಟು ಗ್ಲೂಕೋಸ್ ನಾವು ಏನು ತಿಂತೀವಲ್ಲ ಪ್ರತಿದಿನ ಅದು. ನೀವು ಜಾಮೂನ್ ತಿನ್ನಿ, ಜಿಲೇಬಿ ತಿನ್ನಿ, ಚಿಕ್ಕದೊಂದು ಮೈಸೂರು ಪಾಕ್ ಪೀಸ್ ತಿನ್ನಿ, ಅಥವಾ ಯಾವುದೇ ರೀತಿಯ ಒಂದು ಸ್ವೀಟನ್ನು ನೀವು ತಿಂದರೂ ಅದರಲ್ಲಿರ್ತಕ್ಕಂಥ ಗ್ಲೂಕೋಸಿನ ಅಂಶ ಎಷ್ಟು ಅಂತ ನೋಡೋದಾದರೆ 15 ಗ್ರಾಮು. ನಮಗೆ ಪ್ರತಿದಿನ ಬೇಕಾಗಿರ್ತಕ್ಕಂಥದ್ದು 200 ಗ್ರಾಮು. ಈ ಒಂದು ಜಿಲೇಬಿ ಅಥವಾ ಜಾಮೂನು ನೀವು ತಿಂದರೆ, ಪ್ರತಿದಿನ ತಿಂದರೂ ಕೂಡ ಅದರಲ್ಲಿ ಸಿಗ್ತಕ್ಕಂಥದ್ದು 15 ಗ್ರಾಮು. ಅಂದರೆ ಇನ್ನೂ 185 ಗ್ರಾಮಷ್ಟು ಗ್ಲೂಕೋಸನ್ನು ತೊಗೋಬೋದು. ಹಾಗಿದ ಮೇಲೆ ಹೇಗೆ ನೀವು ತಿಂತಕ್ಕಂಥ ಒಂದು ಜಿಲೇಬಿ ಅಥವಾ ಒಂದು ಜಾಮೂನು ನಿಮಗೆ ಡಯಾಬಿಟಿಸ್ ಬರೋ ಹಾಗೆ ಮಾಡುತ್ತೆ, ಅಥವಾ ನಿಮ್ಮ ಡಯಾಬಿಟಿಸನ್ನು ಜಾಸ್ತಿ ಮಾಡುತ್ತೆ? ಇವ್ರು ಹೇಳ್ತಿರ್ತಕ್ಕಂಥದ್ದೆಲ್ಲ ಸುಳ್ಳು. ಸೊ ಹಾಗಾಗಿ ನೀವು ಅವಾಯ್ಡ್ ಮಾಡಬೇಕು ಇದನ್ನು. ಯಾವುದೇ ಕಾರಣಕ್ಕೂ ಸ್ವೀಟನ್ನು, ಸಕ್ಕರೆನ, ಈ ಒಂದು ಸಕ್ಕರೆಯಿಂದ ತಯಾರಿಸಿರ್ತಕ್ಕಂಥ ಸ್ವೀಟನ್ನು ಅವಾಯ್ಡ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಬಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಅಂತಕ್ಕಂಥದ್ದು ಎಲ್ಲಿದೆ ಅಂತ ನೋಡೋದಾದರೆ, ಈಗ ನಾವು ರೈಸ್ ತಿಂತೀವಿ, ರಾಗಿ ಉಪಯೋಗಿಸ್ತೀವಿ, ಜೋಳ ಉಪಯೋಗಿಸ್ತೀವಿ, ಗೋಧಿ ಉಪಯೋಗಿಸ್ತೀವಲ್ಲ, ಇದರಲ್ಲೂ ಕೂಡ ಒಂದು ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಅಂಶ ಇರುತ್ತೆ. ಬಟ್ ಅದು ಗ್ಲೂಕೋಸ್ ಆಗಿರಲ್ಲ, ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಸೊ ಯಾವಾಗ ನಾವು ಈ ಒಂದು ಕಾರ್ಬೋಹೈಡ್ರೇಟ್, ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಅಥವಾ ಈ ಒಂದು ಮಿಲೆಟ್ಸ್, ಸಿರಿಧಾನ್ಯಗಳನ್ನು ತಿಂದರೂ ಅದರಲ್ಲಿರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ನಮ್ಮ ದೇಹ ಸೇರಾದ ಮೇಲೆ ಅದು ಡಿವೈಡ್ ಆಗುತ್ತೆ. ಇದು ಕಾಂಪ್ಲೆಕ್ಸ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು. ಸೊ ಬ್ರೇಕ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಒಂದು ಗ್ಲೂಕೋಸು ನಮ್ಮ ಬ್ಲಡ್ಡನ್ನು ಸೇರುತ್ತೆ. ಬಟ್ ನಾವು ಸ್ವೀಟ್ ತಿಂದಾಗ ಏನಾಗುತ್ತೆ ಅಂತ ಅಂದರೆ, ಇದು ಡೈರೆಕ್ಟಾಗಿ ನಾವು ಗ್ಲೂಕೋಸನ್ನು ತಿಂತಾ ಇರ್ತೀವಿ. ಆ ಒಂದು ಗ್ಲೂಕೋಸ್, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಗ್ಲೂಕೋಸನ್ನು ಡೈರೆಕ್ಟಾಗಿ ಬ್ಲಡ್ ತೊಗೊಳ್ತಾ ಇರ್ತದೆ.
ಅಂದರೆ ನೀವು ಅನ್ನ ಮುದ್ದೆ ರೊಟ್ಟಿ ಚಪಾತಿ ತಿಂದಾಗ ಏನಾಗುತ್ತೆ ಅಥವಾ ಮಿಲೆಟ್ಸ್ ತಿಂದಾಗ ಏನಾಗುತ್ತೆ, ಅದು ಕೂಡ ಗ್ಲೂಕೋಸಲ್ಲಿ ಜಾಸ್ತಿ ಮಾಡುತ್ತೆ, ಬಟ್ ನಿಧಾನವಾಗಿ ಕ್ರಮೇಣವಾಗಿ ಜಾಸ್ತಿ ಮಾಡುತ್ತೆ. ಬಟ್ ಆದರೆ ಸ್ವೀಟ್ಸ್, ಸಕ್ಕರೆ ಹಾಕಿರ್ತಕ್ಕಂಥ ಸ್ವೀಟ್ಸನ್ನು ಉಪಯೋಗಿಸಿದಾಗ ಅದರಲ್ಲಿ ಗ್ಲೂಕೋಸ್, ಡೈರೆಕ್ಟಾಗಿ ಗ್ಲೂಕೋಸ್ ಇರೋದ್ರಿಂದ ನಮ್ಮ ಒಂದು ಶುಗರ್ ಲೆವೆಲು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಕ್ಕಿದ್ದಾಗೆ ಆವಾಗಲೇ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರ್ ಆಗಿದ್ಮೇಲೆ ನಾವು ಸ್ವೀಟ್ಸ್ ಸಕ್ಕರೆ ತಿಂದಾಗ ಅವಾಗ ಇಮಿಡಿಯೇಟಾಗಿ ಆವಾಗಲೇ ರೈಸ್ ಆಗುತ್ತೆ, ಅನ್ನ ತಿಂದಾಗ ನಿಧಾನಕ್ಕೆ ರೈಸ್ ಆಗುತ್ತೆ ಅಂತಿರಲ್ಲ, ಹಾಗಿದ್ರೆ ಸ್ವೀಟ್ಸನ್ನು ಅವಾಯ್ಡ್ ಮಾಡಬೇಕಾ? ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಆದರೆ ಏನು ಮಾಡ್ಬೋದು ಅಂತ ಅಂದರೆ, ಈ ಒಂದು ಅಬ್ಸಾರ್ಪ್ಷನ್ನು, ನೀವು ಸ್ವೀಟ್ ತಿಂದಾಗ ಅದರಲ್ಲಿರ್ತಕ್ಕಂಥ ಒಂದು ಗ್ಲೂಕೋಸ್ ಏನಿದೆಯಲ್ಲ ಅದರ ಒಂದು ಅಬ್ಸಾರ್ಪ್ಷನನ್ನು ಸ್ಲೋ ಮಾಡ್ಬೋದು. ಅಂದರೆ ನೀವು ಮುದ್ದೆ ತಿಂದಾಗ ಯಾವ ರೀತಿ ನಿಧಾನಕ್ಕೆ ಗ್ಲೂಕೋಸ್ ಇರುತ್ತಲ್ಲ, ಅದೇ ರೀತಿ ಸ್ವೀಟ್ಸ್ ತಿಂದಾಗಲೂ ಕೂಡ ನಿಧಾನಕ್ಕೆ ಗ್ಲೂಕೋಸ್ ರೈಸ್ ಹಾಗೆ ಮಾಡ್ಬೋದು. ಸೊ ಯಾವ ರೀತಿ ಅಂತಂದರೆ, ನಾವು ಯಾವುದೇ ರೀತಿ ಸ್ವೀಟ್ ತಿಂದರೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗಬಾರ್ದು ಅಥವಾ ನನಗೆ ಡಯಾಬಿಟಿಸ್ ಬರಬಾರ್ದು ಅಂತಂದರೆ ಏನು ಮಾಡಬೇಕು? ಸೊ ಮೊದಲನೇದಾಗಿ ಈ ಸ್ವೀಟಲ್ಲಿ ಏನು ಗ್ಲೂಕೋಸ್ ಅಂಶ ಇರ್ತಕ್ಕಂಥ ಒಂದು ಸ್ವೀಟನ್ನು ಮಧ್ಯಾಹ್ನದ ಹೊತ್ತು ಉಪಯೋಗಿಸ್ಬೇಕು. ಬೆಳಿಗ್ಗೆ ಮತ್ತು ಸಂಜೆ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಈ ಮೆಟಬಾಲಿಸಮ್ ಕಡಿಮೆ ಇರುತ್ತೆ, ಹಾಗಾಗಿ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಆಗಿದ್ದು ಸ್ಟೋರೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲಾಗಿ ನೀವು ಮಧ್ಯಾಹ್ನದ ಹೊತ್ತು ಯೂಸ್ ಮಾಡಿದಾಗ ಗ್ಲೂಕೋಸನ್ನು, ಅಂದರೆ ಶುಗರನ್ನು ಅಥವಾ ಸ್ವೀಟನ್ನು ಯೂಸ್ ಮಾಡಿದಾಗ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ನಿಮ್ಮ ಶುಗರ್ ಲೆವೆಲನ್ನು ಜಾಸ್ತಿ ಮಾಡೋದಿಲ್ಲ. ಸೊ ಎರಡನೇದಾಗಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಸ್ವೀಟ್ಸನ್ನು ಊಟದಲ್ಲಿ ಫಸ್ಟ್ ಸ್ವೀಟಿಂದಾನೇ ಸ್ಟಾರ್ಟ್ ಮಾಡಿಬಿಡ್ತೀವಿ, ಫಸ್ಟ್ ತಿಂದುಬಿಡ್ತೀವಿ ಸ್ವೀಟನ್ನು. ಇದರ ಬದಲಾಗಿ ನಾವು ಏನು ಮಾಡಬೇಕು ಅಂತಂದರೆ, ಸ್ವೀಟ್ ತಿನ್ನೋದಕ್ಕಿಂತ ಮೊದಲು ಒಂದಿಷ್ಟು ತರಕಾರಿಗಳನ್ನು ತಿಂತಕ್ಕಂಥ ಕೆಲಸ ಮಾಡಬೇಕು. ಹಸೆ ತರಕಾರಿ ಅಥವಾ ಬೇಯಿಸಿದ ತರಕಾರಿ, ಪಲ್ಯಗಳನ್ನೇ. ಈ ಸ್ವೀಟ್ ತಿನ್ನೋದಕ್ಕಿಂತ ಮುಂಚೆ ತರಕಾರಿಗಳನ್ನು ತಿನ್ನಿ, ನಂತರ ಆಮೇಲೆ ಸ್ವೀಟ್ ತಿಂದ ಆದ ನಂತರನೂ ಕೂಡ ಸ್ವಲ್ಪ ಮಟ್ಟಿಗೆ ತರಕಾರಿನ ತಿನ್ನೋದ್ರಿಂದ, ಈ ತರಕಾರಿ ತಿನ್ನೋದ್ರಿಂದ ಏನಾಗುತ್ತೆ, ತರಕಾರಿನಲ್ಲಿ ಫೈಬರ್ ಅಂಶ ಇರುತ್ತೆ. ಇದರಲ್ಲಿ ಫೈಬರ್ ಅಂಶ ಇಲ್ಲ, ನಾವು ತಿಂತಕ್ಕಂಥ ಒಂದು ತರಕಾರಿನಲ್ಲಿ ಫೈಬರ್ ಅಂಶ ಇದೆ. ಈ ಸ್ವೀಟ್ಗಿಂತ ಮುಂಚೆ ಸ್ವಲ್ಪ ತರಕಾರಿ ತಿನ್ನಿ, ಸ್ವೀಟ್ ತಿಂದಾದ್ಮೇಲೆ ಮತ್ತೆ ತರಕಾರಿ ತಿಂದರೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ. ಇಲ್ಲ ಸರ್ ನಮಗೆ ತರಕಾರಿ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ, ಸರಿ ಆಗಿದ್ರೆ ಏನು ಬರೀ ತರಕಾರಿ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಏನು ಮಾಡ್ಬೋದು ಅಂತಂದರೆ, ಮೂರನೇ ವಿಷಯ ಏನಂದರೆ, ಸ್ವೀಟ್ ತಿನ್ನೋದಕ್ಕಿಂತ ಮುಂಚೆ ಒಂದು ಅರ್ಧ ಚಪಾತಿ ತಿನ್ನಿ. ಅರ್ಧ ಚಪಾತಿ ಜೊತೆಗೆ ಜಾಸ್ತಿ ಪಲ್ಯ, ಸೊಪ್ಪಿನ ಪಲ್ಯ, ಕಾಳಿನ ಪಲ್ಯ, ಅದ್ರ ಜೊತೆಗೆ ತರಕಾರಿ ಪಲ್ಯ, ಮೇಯ್ನಾಗಿ ತರಕಾರಿ ಪಲ್ಯನ ಜಾಸ್ತಿ ಯೂಸ್ ಮಾಡಿ. ಸ್ವೀಟ್ ತಿನ್ನೋದಕ್ಕಿಂತ ಮುಂಚೆ ಅರ್ಧ ಚಪಾತಿ ಮತ್ತು ಜಾಸ್ತಿ ಪಲ್ಯ, ಆಮೇಲೆ ಸ್ವೀಟ್ ತಿಂದ ನಂತರ ಇಮಿಡಿಯೇಟಾಗಿ ಮತ್ತೆ ಅರ್ಧ ಚಪಾತಿ ಹಾಗೂ ಜಾಸ್ತಿ ತರಕಾರಿ ಪಲ್ಯನ ಯೂಸ್ ಮಾಡೋದ್ರಿಂದನೂ ಕೂಡ ಯಾವುದೇ ಕಾರಣಕ್ಕೆ, ನೀವು ಸ್ವೀಟ್ ತಿಂದಿರ್ತಾರೆ, ನಿಮಗೆ ಡಯಾಬಿಟಿಸ್ ಇದೆ, ನೀವು ಸ್ವೀಟ್ ತಿಂದು ಕೂಡ ಶುಗರ್ನ ಜಾಸ್ತಿ ಆಗದಾಗೆ ನೋಡ್ಕೋಬೋದು. ನನ್ನ ಹತ್ರ ಕೆಲವೊಂದಿಷ್ಟು ರಿಪೋರ್ಟ್ಸ್ ಕೂಡ ಇದೆ. ಈ ರೀತಿ ಸ್ವೀಟ್ ತಿನ್ನೋಕ್ಕೆ ಹೇಳ್ಬಿಟ್ಟು ಪೇಷಂಟ್ಸಿಗೆ, ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ಸಿಗೆ ಈ ರೀತಿ ಸ್ವೀಟನ್ನು ತಿನ್ನಲಿಕ್ಕೆ ಹೇಳಿ, ಅಂದರೆ ಸ್ವೀಟ್ ತಿನ್ನೋದಕ್ಕಿಂತ ಮುಂಚೆ ಚಪಾತಿ ಮತ್ತು ಜಾಸ್ತಿ ಪಲ್ಯ, ಅರ್ಧ ಚಪಾತಿ ಜಾಸ್ತಿ ಪಲ್ಯ, ಸ್ವೀಟ್ ತಿಂದ ಆದಮೇಲೆ ಅರ್ಧ ಚಪಾತಿ ಜಾಸ್ತಿ ಪಲ್ಯ, ಈ ರೀತಿ ತಿನ್ನಿಸಿ ಅವರ ಶುಗರ್ ಲೆವೆಲ್ ಜಾಸ್ತಿ ಆಗದಾಗೆ ಇರ್ತಕ್ಕಂಥ ಅನೇಕ ರಿಪೋರ್ಟ್ಸ್ ಕೂಡ ನನ್ನ ಹತ್ರ ಇದೆ. ಸೊ ಹಾಗಾಗಿ ನೀವು ಚೇಂಜ್ ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ತಿಂತಕ್ಕಂಥ ಸ್ವೀಟನ್ನಲ್ಲ, ನೀವು ಸ್ವೀಟನ್ನು ತಿಂತಕ್ಕಂಥ ರೀತಿಯನ್ನು ಬದಲಾಯಿಸಬೇಕು. ನೀವು ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥದ್ದು ಶುಗರ್ನಲ್ಲ, ಬಟ್ ಶುಗರ್ನ ತಿಂತಕ್ಕಂಥ ಒಂದು ರೀತಿಯನ್ನು ಬದಲಾಯಿಸಬೇಕಾಗತ್ತೆ. ಈ ಒಂದು ಸರಿಯಾದ ಒಂದು ಮಾಹಿತಿ, ವೈಜ್ಞಾನಿಕ ಮಾಹಿತಿ ಇಲ್ಲದೇ ಇರತಕ್ಕಂಥ ಅನೇಕ ಜನ ಏನು ಮಾಡ್ತಾರೆ, ಇದು ಅಯ್ಯೋ ಸಕ್ಕರೆ ತಿನ್ನಬಾರ್ದು, ಸ್ವೀಟನ್ನು ಯೂಸ್ ಮಾಡಲೇಬೇಡಿ ನೀವು, ಸಕ್ಕರೆ ಅಂತಕ್ಕಂಥದ್ದು ಒಂದು ವೈಟ್ ಪಾಯ್ಸನ್ ಅಂತ ಕರೀತಾರೆ. ಯಾವುದೇ ಆಹಾರ ಆಗಲಿ ಪಾಯ್ಸನ್ ಅಲ್ಲ, ಅದು ನಾವು ತಿಂತಕ್ಕಂಥ ರೀತಿ ಅದನ್ನು ಪಾಯ್ಸನ್ ಮಾಡುತ್ತೆ. ಇದರ ಬದಲಾಗಿ ಯಾವ ರೀತಿ ತಿನ್ನಬೇಕು, ಯಾವೊಂದು ರೂಪದಲ್ಲಿ ತಿನ್ನಬೇಕು, ಯಾವ ರೀತಿ ತಿನ್ನಬೇಕು ಅಂತ ಒಂದು ಸರಿಯಾದ ಮಾಹಿತಿ ಇದ್ದರೆ ಪ್ರತಿಯೊಂದು ಆಹಾರನೂ ಕೂಡ ನಮಗೆ ಅಮೃತ ಆಗುತ್ತೆ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.